ಮರ್ಸಿ ಬಾ ಪುಟ್ಟ, ಸ್ಕೂಲಿಗೆ ಲೇಟ್ ಆಯ್ತು. ಬಂದೆ ಅಮ್ಮ. ಆಯ್ತು ಪುಟ್ಟ, ಇನ್ನೂ ಸ್ಕೂಲಿಗೆ ಹೋಗಿಲ್ವಾ? ಇನ್ನೂ ಹೋಗಿಲ್ಲ ಅಣ್ಣ. ತಗೋ ಚಿನ್ನಿ ಚಾಕ್ಲೇಟು. ಚಾಕ್ಲೇಟ್ ಥ್ಯಾಂಕ್ ಯು ಅಣ್ಣ. ಲೋ ಮಚ್ಚ, ಬೆಳಗ್ಗೆ ಸಾನಿ ನನ್ನ ಮೊಬೈಲಿಗೆ ಕಾಲ್ ಮಾಡಿದ್ಲು ಕಣ, ಕೇಳ್ತಿಲ್ದು ನಿನ್ನ. ಸುಮ್ಮನಿರಲು, ಅವಳಿಗಂತೂ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ನೀವು ಬೇರೆ ಅದೇ ಥರ ಆಡ್ತೀರ. ಲೋ ಮಚ್ಚ, ಟೈಮ್ ಆಯ್ತು, ಇನ್ನೇನು ಕ್ಲಾಸ್ಗೆ ಹೋಗೋದು ಬಿಟ್ರು, ಹೋಗೋದೇನು ಬೇಡ ಸುಮ್ಮನೆ. ಹೇಳಿ ಕಿಚ್ಚಣ್ಣ, ಕ್ಲಾಸಲ್ಲಿ ಏನಾಯ್ತು? 1 ಅವರ್ ನಿದ್ದೆ ಆಯ್ತು ಕಿಚ್ಚ. ಏನ್ರೋ ಇದು ಲೋ, ಇಷ್ಟೊಂದು ಅಸೈನ್ಮೆಂಟ್ ಕೊಟ್ಟಿದ್ದಾರೆ. ನೀನ್ ಬಿಡಪ್ಪ, ಮಾಡ್ತೀಯಾ? ನಮ್ಗೆ ಕೇಳ್ತಿದ್ದೆಲ್ಲಾನು. ಅಂದ್ರು ಕ್ಲಾಸ್ಗಂತೂ ಬಂದಿಲ್ಲ, ಕಿರಿಕ್ಪಟ್ಟೆ ಫಿಲ್ಮ್ಗಾದ್ರೂ ಹೋಗೋದಾ? ಸಂಜೆ ಊರಿಗೆ ಹೋಗ್ಬೇಕು ಕಣೋ, ಸಖತ್ ಕೆಲಸ ಇದೆ ಊರಲ್ಲಿ. ಆದ್ರೆ ನಾನು ಬರ್ತೀನಿ ಕಣೋ, ಊರಿಗೆ ಹೋಗಿ ತುಂಬಾ ದಿನ ಆಯ್ತು. ಸರಿ ಬಾ ಹೋಗೋಣ. ನೀನು ಹೋಗಲ್ವೇನೋ ಊರಿಗೆ? ಹ್ಞೂ ಮಚ್ಚ, ಅರುಣಾಗ ಬರ್ತಾನೆ, ಬೆಳಗ್ಗೆ ಟ್ರೈನ್ಗೆ ಹೋಗ್ತೀವಿ. ಹೋ, ನೀನಿನ್ನು ಸ್ಕೂಲಿಗೆ ಹೋಗಿಲ್ವಾ? ಅಯ್ಯೋ ಲೂಸ್, ಇವತ್ತು ಸ್ಯಾಟರ್ಡೆ ಅಂತ ಗೊತ್ತಿಲ್ವಾ? ಹಂಗಾದ್ರೆ ಚಾಕ್ಲೇಟ್ ಬೇಕು ಅಂದ್ರೆ ಒಂದು ಕಿಸ್ ಕೊಡು. Chubby chips, dimple chips, rosy lips, teeth, curly hair, very fair, eyes are blue, lovely too. ಎಲ್ಲೋ ಐತ್ರೋ? ಬಂದ್ರು. ಲೋ, ನನ್ನ ಉಂಗ್ರ ಕಳೆದೋಗಿದೆ ಕಣ್ರೋ, ಹುಡುಕ್ರು. ನಮ್ಮ ಹುಡುಗಿ ಕೊಡಿಸಿರೋದು. ನೀನು ಲೂಸು, ನೀನು ಉಂಗ್ರನೂ ಲೂಸು. ತಗಳಪ್ಪ ಕಂದ, ಬೆರಳುಗಾಕೋ, ಸುಮ್ಮನೆ ಎಲ್ಲೆಲ್ಲೋ ಹಾಕ್ಬೇಡ. ಇದೇನಿದು? ನಡೀರಿ, ನಾವು ಹೋಗ್ತೀವಿ ಕೆಳಗಡೆ. ಬಾರಲ್ಲೋ ಟೀ ಕುಡಿಯನ್ಲೋ.
ಓಯ್ ಪುಟ್ಟ, ಇಷ್ಟೊತ್ತಾದ್ರೂ ಇಲ್ಲೇ ಕೂತಿದ್ಯಾ? ಏನು ಮಾಡ್ತಾ ಇದೀಯಾ? ಮನೇಲಿ ಅಪ್ಪನೇ ಇಲ್ಲ ಅಮ್ಮನೇ ಇಲ್ಲ, ನಾನು ಒಬ್ಳೆ. ಯಾರು ಇಲ್ವಾ? ಎಲ್ಲೋಗಿದಾರೆಲ್ಲ? ಕೆಲ್ಸಕ್ಕೆ ಹೋಗಿದ್ದಾರೆ. ಹೌದಾ, ಬರ್ತಾರೆ, ಒಳಗಡೆ ಹೋಗು ಪುಟ್ಟ. ಏನಾಯ್ತು ಅಂಕಲ್? ಏನಾಯ್ತು ಆಂಟಿ? ನೀವಾದ್ರೂ ಹೇಳಿ ಆಂಟಿ. ಪಾಪುನ ಯಾರೋ ಕೊಲೆ ಮಾಡಿದ್ದಾರಪ್ಪ, ಮರ್ಸಿ ಇನ್ನಿಲ್ಲ. ಏನು ಹೇಳ್ತಿದ್ದೀರಾ ಆಂಟಿ? ಹೆಂಗಾಯ್ತು? ಯಾರೋ ನೀವೆಲ್ಲ? ಸರ್, ಇವರೇ ನಮ್ಮ ಮನೆ ಮೇಲ್ಗಡೆ ಬಾಡಿಗೆಗಿರೋದು. ನೀವೇನವರೆಲ್ಲ? ಎಲ್ಲಿಗೆ ಹೋಗಿದ್ರಿ? ಎಲ್ಲಿಂದ ಬರ್ತಾ ಇದ್ದೀರಾ? ಊರಿಂದ ಬರ್ತಿದ್ದೀವಿ ಸರ್. ಪಾಪು ಮರ್ಡರ್ ಆಗಿದೆ, ನಿಮ್ಗೆ ಯಾರಿಗೂ ಗೊತ್ತಿಲ್ವಾ? ಇಲ್ಲ ಸರ್, ಗೊತ್ತಿಲ್ಲ. ಇಲ್ಲ ಸರ್, ನಮ್ಗೇನು ಗೊತ್ತಿಲ್ಲ. ಮರ್ಸಿ ತುಂಬಾ ಒಳ್ಳೆ ಹುಡುಗಿ. ಅವಳಿಗೆ ಈಗಾಗೈತೆ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ ನಮ್ಮ ಕೈಲಿ. ನನ್ಗೆ ಯಾಕೋ ನೀವೆಲ್ಲರೂ ಏನಾದರೂ ಮಾಡಿ ಹೊರಗಡೆ ಹೋಗಿದ್ದೀರಾ ಅನ್ಸುತ್ತೆ. ಮೇನ್ ನನಗೆ ಡೌಟ್ ಇದೆ, ನೀವು ಸ್ಟೇಷನ್ಗೆ ಬನ್ನಿ ಸಂಜೆ. ಇಲ್ಲ ಸರ್, ನಮಗೆ ಗೊತ್ತಿಲ್ಲ. ನಾವ್ಯಾಕೆ ಸಾಯ್ಸೋಣ ಸರ್? ಇಲ್ಲ ಸರ್, ಅಂತ ಹುಡುಗರೇನಲ್ಲ, ಒಳ್ಳೆ ಹುಡುಗರು ಇವರು. ಮನೆ ಬಿಟ್ಬಿಟ್ಟು ಹೋಗ್ತಿದ್ವಲ್ಲ ಕೆಲಸಕ್ಕೆ, ಆ ಟೈಮಲ್ಲೆಲ್ಲ ಇವರು ತುಂಬಾ ಮನೆಯೆಲ್ಲ ನೋಡ್ಕೊಳ್ಳೋರು, ಮತ್ತೆ ಆ ಪಾಪನು ನೋಡ್ಕೊಳ್ಳೋರು. ತುಂಬಾ ಒಳ್ಳೆ ಹುಡುಗರು. ನಾನು ಕರೆದಾಗ ನೀವೆಲ್ಲ ಸ್ಟೇಷನ್ಗೆ ಬರಬೇಕಾಗತ್ತೆ. ನಿಮ್ಗೆ ಯಾರ ಮೇಲೆ ಅದ್ರ ಡೌಟ್ ಇದೆಯಾ? ಆ ಥರ ಏನು ಯಾರ ಮೇಲೂ ಡೌಟ್ ಇಲ್ಲ. ನೀವೇ ಸ್ವಲ್ಪ ವಿಚಾರಣೆ ಮಾಡಿ ಸರ್. ಯಾರೋ ಕಳ್ತನ ಮಾಡಕ್ಕೆ ಬಂದಾಗ ಕೊಲೆ ಮಾಡಿದಾರೆ ಅನ್ಸುತ್ತೆ. ನಾನು ಸಿಟಿಲಿರೋ ಕಳ್ಳರನ್ನೆಲ್ಲ ವಿಚಾರಿಸಿ ಹೇಳ್ತೀನಿ. ಏನಾದರೂ ಕ್ಲೂ ಸಿಕ್ಕಿದ್ರೆ ನಾನು ನಿಮ್ಗೆ ತಿಳಿಸ್ತೀನಿ. ಆಯ್ತು ಸರ್, ಸ್ವಲ್ಪ ಬೇಗ ತಿಳಿಸಿ ಸರ್.
ಲೋ ಮನೆ ದೆವ್ವ ಲೋ ದೆವ್ವ ಕಣ್ಣ ಅಲ್ಲಿ ಬಾಗ್ಲತ್ರ ಲೋ ನಿಜ ಕಣ ಲೋ ದೆವ್ವ ಕಣ್ಣ ಅಲ್ಲಿ ಬಾಗ್ಲತ್ರ ಲೋ ನಿಜ ಕಣ ಕರೆಂಟ್ ಹೋಯ್ತು ಲೋ ಮನೆ ಭಯ ಆಯ್ತಿದೆ ಕಣ್ಣ ಇದೇನೋ ಲೈಟ್ ಎಲ್ಲ ಆಫ್ ಆಗ್ತೈತೆ ಲೋ ಕಿರಣ ನಿನ್ ಫೋನ್ ಬರ್ತೈತೆ ನೋಡು ಯಾರು ನೋಡೋ ಲೋ ನವೀನ ನಿಂದು ಫೋನ್ ಬರ್ತೈತೆ ನೋಡು ನವೀನ ಯಾರೋ ಟಾರ್ಚ್ ಆನ್ ಮಾಡ್ರು ನಿಂದು ಫೋನ್ ಕಣೋ ನೋಡು ನನ್ಗೆ ಯಾರು ಇಷ್ಟೊತ್ತಲ್ಲಿ ಮಾಡಿರೋದು ಲೋ ಯಾರು ನೋಡ್ಲ ಏನೋ ಇದು ಎಲ್ಲಾರು ಫೋನ್ ಬರ್ತಿದೆ ನನ್ಗೆ ಯಾರು ಇಷ್ಟೊತ್ತಲ್ಲಿ ಮಾಡಿರೋದು ಲೋ ಯಾರು ನೋಡ್ಲ ಏನೋ ಇದು ಎಲ್ಲಾರು ಫೋನ್ ಬರ್ತಿದೆ ಲೋ ತಗೊಳ್ಳೋ ಲೋ ಯಾರು ಲೋ ಇದ್ದಾರ ಮರ್ಸಿಲೋ ನನ್ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಮನೆ ಲೋ ಯಾರೋ ಗೊತ್ತೇ ಇಲ್ಲ ಕಣ ನನ್ಗೆ ಮಾತಾಡಕ್ ನಾನ್ ಮಾತಾಡಲ್ಲ ತಗೋ ಮಾತಾಡೋ ಹಲೋ When we come to see the teddy bears are here to play. If you don't come play with us, then we will kill you. ಮನೆ ಬಾಗ್ಲತ್ರ ನೋಡಿದ್ ಹಿಂಗೆ ಇತ್ತು ಕಣ ಬಾಗ್ಲತ್ರ ನೋಡಿ ಇದೇ ಕಣ ಅಣ್ಣ ನನಗೆ ಚಾಕ್ಲೇಟ್ ತರಲಿಲ್ವಾ? ಅಣ್ಣ ಮಾತಾಡೋಣ. ನಾನು ಮರ್ಸಿ ಬಂದಿದ್ದೀನಿ. ಅಣ್ಣ ನಮ್ಮ ಮನೇಲಿ ಆಟ ಆಡ್ತಾ ಇದ್ದೆ. ಯಾರೋ ಬಂದು ನನಗೆ ಹೊಡೆದ್ರು. ನಾನು ಬಿದ್ದೋದೆ. ಆವಾಗ ನಂಗೆ ಅಳುನೇ ಬಂತು ಗೊತ್ತಾ. ಅಪ್ಪ ಅಮ್ಮನೂ ನನ್ನ ನೋಡಿ ಹೇಳ್ತಾ ಇದ್ರು ಗೊತ್ತಾ. ನನ್ನ ಯಾರೋ ಸಾಯಿಸ್ಬಿಟ್ರು ಗೊತ್ತಾ. ನಮಗ್ ಗೊತ್ತಿಲ್ಲ ಮರ್ಸಿ, ನಾವ್ಯಾರು ಊರಲ್ಲೇ ಇರ್ಲಿಲ್ಲ ಅವತ್ತು. ಪುಟ್ಟ, ನೀನ್ ಯಾರೋ ಹೊಡೆದ್ರು ಅಂದಲ್ಲ, ಅವ್ರ ಮುಖ ನೋಡಿದ್ಯಾ? ಇಲ್ಲ ಅಣ್ಣ, ಅವತ್ತು ಕತ್ಲೆ ಆಗಿತ್ತು, ನಂಗೆ ಯಾರೂ ಕಾಣಿಸ್ಲಿಲ್ಲ. ಅಣ್ಣ, ನೀವು ಹುಡುಕ್ತೀರಾ ನನ್ನನ್ನು ಯಾರು ಸಾಯಿಸಿದ್ದು ಅಂತ? ಮರ್ಸಿ ಕಾಲೇಜ್ ಇರುತ್ತೆ ಮರ್ಸಿ, ಫ್ರೀ ಮಾಡ್ಕೊಂಡು ಹುಡ್ಕಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಅಣ್ಣ.
ಸರಿ ಅಣ್ಣ, ನಾನು ಹೋಗ್ತೀನಿ. ನಾಳೆ ಏನಾದರೂ ಮಾಡಿ ಹುಡುಕ್ಬೇಕಂಡ್ರು. ಲೋ ಎಲ್ಲಂತ ಹುಡ್ಕೋಣ, ಯಾರನ್ನ ಹುಡ್ಕೋಣ, ಯಾರನ್ನ ಕೇಳೋಣ? ಲೋ ಬಿಡ್ರೋ, ನಾಳೆ ಬೆಳಿಗ್ಗೆ ನೋಡ್ಕೊಳ್ಳೋಣ ಏನಾಗುತ್ತೆ ಅಂತ. ನಿದ್ದೆ ಬದೈತ್ ಮಲ್ಕೊಳ್ರಲ್ಲೋ. ಲೋ ಕಿರುಗೊಂದು ಫೋನ್ ಮಾಡು. ಎಲ್ಲಿದೆಯಾ? ಸರಿ ಬಾ, ಬೇಗ ಕಾಯ್ತಾ ಇದ್ದೀವಿ. ರಿಂಗ್ ಎಲ್ಲ ಥೋ ಎಲ್ಲೋಯ್ತು ಮಚ್ಚ, ಎಲ್ಲೋ ಮಿಸ್ ಆಗಿದೆ ಕಣೋ. ಥೋ ಎಲ್ಲಿ ಕಳ್ಕೊಂಡು? ಎಲ್ಲೋ ಮಿಸ್ ಆಗಿದೆ ಕಣೋ. ಏನ್ರಪ್ಪ ಸಿಗದೇ ಇಲ್ಲ, ಎಲ್ಲ ದೊಡ್ಡವರಾಗ್ಬಿಟ್ಟಿದ್ದೀರಾ. ಮೊನ್ನೆ ರಾತ್ರಿ ನಿನ್ನ ಗಾಡಿ ನಮ್ಮ ರೂಮ್ ಹತ್ರ ನಿಂತಿತ್ತಂತೆ. ಇಲ್ಲ ಮಚ್ಚ, ಅವತ್ತು ನಿಮ್ಮ ರೂಮ್ಗೆ ಬಂದಿದ್ದೆ, ನೀವ್ಯಾರೋ ಇರ್ಲಿಲ್ವಲ್ಲೋ? ಇಲ್ಲ ಕಣೋ, ಅವತ್ತು ನಾವೆಲ್ಲ ಊರಿಗೆ ಹೋಗಿದ್ವಿ. ನಾವು ಊರಿಗೆ ಹೋಗಿ ಬರೋ ಅಷ್ಟರಲ್ಲಿ ನಮ್ಮ ಮನೆ ಕೆಳಗಡೆ ಒಂದು ಪಾಪು ಇತ್ತಲ್ಲ, ಮರ್ಸಿ ಅಂತ. ಆ ಹುಡುಗಿ ಮರ್ಡರ್ ಆಗಿತ್ತು ಕಣೋ. ಯಾರು ಕೊಲೆ ಮಾಡಿದ್ರೋ ಗೊತ್ತಿಲ್ಲ. ಇವಾಗ ಹುಡುಗಿ ದೆವ್ವ ಆಗಿ ಬಂದು ಕಾಡ್ತಾ ಇದ್ದಾಳೆ ಕಣೋ. ಮರ್ಸಿಗೆ ಹುಡುಕ್ತೀವಿ ಅಂತ ಮಾತು ಕೊಟ್ಬಿಟ್ಟಿದ್ದೀವಿ ಕಣೋ. ಏನು ಮಾಡಬೇಕೋ ಗೊತ್ತಾಗ್ತಿಲ್ಲ. ಯಾಕ್ರೋ ಬೇಕು ಇದೆಲ್ಲ? ಲೋ, ಪೊಲೀಸ್ನವ್ರು ಇದ್ದಾರೆ ಬಿಡು, ಅವ್ರ ಕೆಲಸ ಅವ್ರು ಮಾಡ್ಕೋತಾರೆ. ಆದರೂ ಹುಡ್ಕೋಣ ಬಂದ್ರೋ ನಾವು. ಲೋ ಬೇಡ ಅನ್ಸುತ್ತೆ ಕಣ್ರೋ, ನಮ್ಗೆ ಯಾಕೆ ಸುಮ್ಮನೆ. ಲೋ ಬಂದ್ರು, ಏನಾದರೂ ನಾನು ನೋಡ್ಕೋತೀನಿ, ತಲೆ ಕೆಡ್ಸ್ಕೊಬೇಡಿ. ನಮ್ಗೊಂದು ಸ್ವಲ್ಪ ಸಪೋರ್ಟ್ ಮಾಡಿ. ಸರಿ ನಡೀರಿ, ಅದೇನಾಗುತ್ತೆ ನಾವು ನೋಡೋಣ.
ಅಣ್ಣ ನಾನು ಸಾಯಿಸಿದ್ ಯಾರಂತ ಗೊತ್ತಾಯ್ತಾ? ಹೇಳಣ್ಣ ಪ್ಲೀಸ್. ಇಲ್ಲ ಮರ್ಸಿ, ಕಂಡಿಡಿಯಕ್ಕಾಗಲಿಲ್ಲ. ಸಾರಿ, ನಮ್ಮನ್ನ ಕ್ಷಮಿಸ್ಬಿಡು. ಹಲೋ, ಹಾಂ ಸರ್ ಹೇಳಿ. ಓಕೆ ಸರ್, ಬರ್ತೀನಿ. ಓಕೆ ಸರ್. ಕೂತ್ಕೊಳ್ರಿ. ಬನ್ನಿ, ಎಲ್ಲ ಕೂತ್ಕೊಳ್ಳಿ ನೀವು. ಅವತ್ತು ಹೇಳೋದು ಮರ್ತೆ, ನನಗೆ ಬಾಡಿ ಹತ್ರ ಒಂದು ವಸ್ತು ಸಿಕ್ಕಿದೆ. ರಾಮಯ್ಯ, ಅದನ್ನು ತಗೊಬರ್ರಿ ಇಲ್ಲಿ. ತಗೊಳ್ಳಿ ಈ ಉಂಗುರ. ಈ ಉಂಗುರ ಎಲ್ಲ ನೋಡಿದೀವಿ ಅನ್ಸುತ್ತೆ. ಈ ಉಂಗುರ ಯಾರ್ದು ಅಂತ ಗೊತ್ತಾಯ್ತಾ? ಈ ಉಂಗುರ ನಿಂದೆ ಅಲ್ವೇನೋ? ಹೌದು ಸರ್, ನಂದೇ. ಆಕಸ್ಮಿಕವಾಗಿ ಆಯಿತು ಸರ್. ನನ್ನ ಜೊತೆ ಅರುಣನೂ ಇದ್ದ ಸರ್. ಅವತ್ತು ರಾತ್ರಿ ಮರ್ಸಿ ಮನೇಲಿ ಯಾರೂ ಇರಲಿಲ್ಲ ಸರ್. ದುಡ್ಡಿನ ಆಸೆಗೋಸ್ಕರ ಚೈನ್ ಕದಿಯೋಕೆ ಹೋದ್ವಿ ಸರ್. ಸರ್, ಅವತ್ತು ರಾತ್ರಿ ಕತ್ಲೆ ಆಗಿತ್ತು ಸರ್, ಕರೆಂಟ್ ಬೇರೆ ಇರಲಿಲ್ಲ. ಪಾಪು ಅಡ್ಡ ಬಂತು ಸರ್, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅವಳು ನಮ್ಮ ಮುಖ ನೋಡ್ಬಿಡ್ತಾಳೆ ಅಂತ ತಳ್ಳಿದ್ವಿ ಸರ್. ಸರ್, ಆಕಸ್ಮಿಕವಾಗಿ ಆಯಿತು ಸರ್. ಅದು ಬೇಕು ಅಂತ ಏನು ಮಾಡಲಿಲ್ಲ ಸರ್. ನಮಗೇನು ಮಾಡಬೇಡ ಮರ್ಸಿ. ನಮಗೇನು ಮರ್ಸಿ, ಬೇಡ ಮರ್ಸಿ. ಪ್ಲೀಸ್ ಮರ್ಸಿ, ಬೇಡ ಮರ್ಸಿ. ನಮ್ದೇನು ತಪ್ಪಿಲ್ಲ ಮರ್ಸಿ. ಹೇಳೋದಲ್ವಾ ಅಣ್ಣ, ನೀವೇ ಮಾಡಿದ್ದು ಅಂತ. ಹೋಗಿ ಅಣ್ಣ, ನೀವೆಲ್ಲ ಕೆಟ್ಟವ್ರು, ನಾನು ಹೋಗ್ತೀನಿ. ಮರ್ಸಿ ಏನೋ ತನ್ನ ಮುಗ್ಧತೆಯಿಂದ ತಾನು ಮಾಡದ ತಪ್ಪಿಗೆ ಬಲಿಯಾಗಿ ಎಲ್ಲರನ್ನೂ ಕ್ಷಮಿಸಿ ಹೋದಳು.
ಆದರೆ ಆಸೆಯ ಬೆನ್ನತ್ತಿ ಶಿಕ್ಷಣ ಮಾಡಬೇಕಾದ ಹುಡುಗರು ಕಾನೂನು ನಿಯಮದಂತೆ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಕರುಣೆಯ ಕಡಲಲ್ಲಿ ಕೈಬೀಸಿ ಕರೆದರೂ ಕಿವಿಗೆ ಕೇಳದ ಕತೆಯೇ ಮರ್ಸಿ.